ಗೂ ಅನ್ಯಾಯ ಮಾಡಲ್ಲ. ನಂದಿ ತತ್ವ, ತ್ರಿಶೂಲದ ರಹಸ್ಯ ಮತ್ತು ಶಿವನ ಮೌನ ಉಪದೇಶ. ಶಿವನ ಮಂದಿರಕ್ಕೆ ಹೋದಾಗ ಮೊದಲು ನಮ್ಮ ಕಣ್ಣಿಗೆ ಬೀಳುವವನು ಯಾರು? ನಂದಿ. ಆದರೆ ನಂದಿ ಕೇವಲ ವಾಹನ ಅಲ್ಲ, ಅವನು ಶಿವತತ್ವದ ಮೊದಲ ಪಾಠ. ನಂದಿ ತತ್ವ, ಮೌನದ ಶಕ್ತಿ. ನಂದಿ ಯಾವಾಗಲೂ ಏನು ಮಾಡುತ್ತಾನೆ? ಮೌನವಾಗಿ ಶಿವನ ಕಡೆ ನೋಡುತ್ತಾನೆ. ಚಲನೆ ಇಲ್ಲ, ಅಸಹನೆ ಇಲ್ಲ, ಪ್ರಶ್ನೆ ಇಲ್ಲ. ಇದೇ ನಂದಿ ತತ್ವ. ನಂದಿ ಹೇಳುವ ಪಾಠ ಏನು? ಮೊದಲು ಕೇಳು, ನಂತರ ಮಾತನಾಡು. ಇಂದು ನಮ್ಮ ಜೀವನದಲ್ಲಿ ಸಮಸ್ಯೆ ಏಕೆ? ನಾವು ಹೆಚ್ಚು ಮಾತನಾಡುತ್ತೇವೆ, ಕಡಿಮೆ ಕೇಳುತ್ತೇವೆ, ಒಳಗಿನ ಧ್ವನಿಯನ್ನು ಮರೆತಿದ್ದೇವೆ. ನಂದಿ ನಮಗೆ ಕಲಿಸುವುದು ಮೌನ ಕೇವಲ ಶಬ್ದರಹಿತತೆಯಲ್ಲ, ಅದು ಸಂಪೂರ್ಣ ಜಾಗೃತಿ. ಶಿವನ ಅನುಗ್ರಹ ಪಡೆಯಲು ದೊಡ್ಡ ಪೂಜೆ ಬೇಕಿಲ್ಲ, ನಂದಿಯಂತೆ ಶಾಂತ ಮನಸ್ಸು ಸಾಕು.